ಮಂಡ್ಯ ಬಿಜೆಪಿ ಟಿಕೆಟ್ಗೆ ಸಂಸದೆ ಸುಮಲತಾ ಪಟ್ಟು ಹಿಡಿದಿದ್ದಾರೆ. ದೋಸ್ತಿಗಳಿಗೆ ಖಡಕ್ ಸಂದೇಶ ಕೊಟ್ಟಿದ್ದಾರೆ ರೆಬಲ್ ಲೇಡಿ. ಮಂಡ್ಯನ ಎಂದೆಂದಿಗೂ ಬಿಡಲ್ಲ ಅಂತ ಸುಮಲತಾ ಶಪಥ ಮಾಡಿದ್ದಾರೆ. ಮಂಡ್ಯದ ಮಣ್ಣಿನ ತಿಲಕ ಇಟ್ಟು ಅಂಬರೀಶ್ರನ್ನ ಬೀಳ್ಕೊಟ್ಟೆವು. ಈ ಮಂಡ್ಯ ಮಣ್ಣಿನ ಋಣ ಗುಣ ಎಂದೆಂದಿಗೂ ಬಿಡಲ್ಲ, ನಾನು ಕೂಡ ಈ ಮಂಡ್ಯ ಮಣ್ಣನ್ನ ಬಿಡಲ್ಲ ಅಂತ ಸುಮಲತಾ ಹೇಳಿದ್ದಾರೆ. ಮತ್ತೆ ಇಂಡಿಯಾದಲ್ಲಿ ಸದ್ದು ಮಾಡುತ್ತೆ ಮಂಡ್ಯ ಜಿಲ್ಲೆ. ಹಾಸನ ಮಂಡ್ಯ ಟಿಕೆಟ್ಗೆ ಬಿಜೆಪಿ ಜೆಡಿಎಸ್ನಲ್ಲಿ ಪೈಪೋಟಿ ಇದ್ದು ಮತ್ತೆ ಮಂಡ್ಯ ನಂದೆ ಅಂತ ಶಪಥ ಮಾಡಿದ್ದಾರೆ ಸುಮಲತಾ. ಏನ್ ಹೇಳಿದ್ರು ಕೇಳಿಸ್ಕೊಳ್ಳಿ. ಈ ಮಣ್ಣಿನ ಗುಣ ಇದೆಯಲ್ಲ, ಈ ಮಣ್ಣಿನ ತಿಲಕ ಹಚ್ಚಿ ನಾವು ಅಂಬರೀಷ್ ಅವರನ್ನು ಇಲ್ಲಿಂದ ಬೀಳ್ಕೊಡುಗೆ ಕೊಟ್ಟಿದ್ದು. ಈ ಮಣ್ಣಿನ ತಿಲಕ, ಈ ಮಣ್ಣಿನ ಋಣ, ಈ ಮಣ್ಣಿನ ಗುಣ ಎಂದೆಂದಿಗೂ ಬಿಡಲ್ಲ. ಸುಮಲತಾ ಅಂಬರೀಷ್ ಈ ಮಣ್ಣನ್ನು ಬಿಡಲ್ಲ. ಈ ಮಣ್ಣಿನ ಗುಣ ಇದೆಯಲ್ಲ, ಈ ಮಣ್ಣಿನ ತಿಲಕ ಹಚ್ಚಿ ನಾವು ಅಂಬರೀಷ್ ಅವರನ್ನು ಇಲ್ಲಿಂದ ಬೀಳ್ಕೊಡುಗೆ ಕೊಟ್ಟಿದ್ದು. ಈ ಮಣ್ಣಿನ ತಿಲಕ, ಈ ಮಣ್ಣಿನ ಋಣ, ಈ ಮಣ್ಣಿನ ಗುಣ ಎಂದೆಂದಿಗೂ ಬಿಡಲ್ಲ. ಸುಮಲತಾ ಅಂಬರೀಷ್ ಈ ಮಣ್ಣನ್ನು ಬಿಡಲ್ಲ. ಈ ಪ್ರಶಾಂತ್, ಕಳೆದ ಬಾರಿಯ ಮಂಡ್ಯ ಎಲೆಕ್ಷನ್ ತುದಿಗಾಲಲ್ಲಿ ನಿಲ್ಲಿಸಿತ್ತು. ಈ ಬಾರಿಯೂ ಹಂಗಿದ್ದೇ ಒಂದು ಸ್ಟೇಜ್ ಕ್ರಿಯೇಟ್ ಆಗ್ತಿದೆ ಅನ್ಸುತ್ತೆ. ನನಗನ್ಸುತ್ತೆ ನೋಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಬಂದ ನಂತರ ಸುಮಲತಾ ಅವರ ಕಾನ್ಫಿಡೆನ್ಸ್ ಜಾಸ್ತಿ ಆದಂಗೆ ಕಾಣುತ್ತೆ. ಇದಕ್ಕೆ ಕಾರಣ ಇಲ್ಲ ಬಿ ಜೆ ಪಿಯವ್ರನ್ನ ಉಳಿಸ್ಕೊಳ್ತೀವಿ, ಜೆ ಡಿ ಎಸ್ಸನ್ನು ಮನವೊಲಿಸ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಇದೆ. ಯಾಕಂದರೆ ಸುಮಲತಾ ಅವರಿಗೆ ಬೇರೆ 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 ಕ್ಷೇತ್ರಗಳ ಬಗ್ಗೆ ಬಿ ಜೆ ಪಿ ಕೇಳ್ತಾ ಇತ್ತು. ನೀವು ಒಕ್ಕಲಿಗರ ಭಾಗದಲ್ಲಿ ಯಾವುದಾದ್ರೂ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತೀರಾ ಅನ್ನೋದೆಲ್ಲ ಕೇಳ್ತಾ ಇದ್ರು. ಆದರೆ ಸುಮಲತಾ ತುಂಬ ಸ್ಪಷ್ಟ ಶಬ್ದಗಳಲ್ಲಿ ಬಿ ಜೆ ಪಿ ನಾಯಕರಿಗೂ ಹೇಳಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಮಂಡ್ಯ ಬಿಟ್ಟು ಹೋಗಲ್ಲ ಅಂತ. ಹಾಗಂತ ಅವರು ಕಾಂಗ್ರೆಸ್ ಏನೋ ಅವ್ರಿಗೆ ಟಿಕೆಟ್ ಕೊಡುತ್ತೆ ಅನ್ನುವ ಸ್ಥಿತಿಯೂ ಇಲ್ಲ, ಸದ್ಯಕ್ಕಿಲ್ಲ. ಓಕೆ, ಅಂದರೆ ಆಯ್ತಪ್ಪ, ಸುಮಲತಾ ಅವರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಂದರೆ ಆ ಮೈತ್ರಿಕೂಟದಿಂದ ಹೊರಗಡೆ ಬರ್ತಾರೆ, ಕಾಂಗ್ರೆಸ್ಸಿಂದ ಸ್ಪರ್ಧಿಸ್ತಾರೆ, ಟಿಕೆಟ್ ಕೊಡ್ತಾರೆ ಅಂತಕ್ಕಂಥ ವಾತಾವರಣವೂ ಕೂಡ ಇಲ್ಲ. ಯಾಕಂದರೆ ಚಲುವರಾಯಸ್ವಾಮಿ ಇರಲಿ, ಅಲ್ಲಿನ ಸ್ಥಳೀಯ ನಾಯಕರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಸುಮಲತಾ ಅಲ್ಲಿ ಬರೋದು ಬೇಕಾಗಿಲ್ಲ. ಅಂದರೆ ಅಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಅವ್ರಿಗೆ ಕಾಂಗ್ರೆಸ್ಸಿಗೆ ಬರೋದು ಬೇಕಾಗಿಲ್ಲ. ಆ ಕಾರಣದಿಂದ ನನಗನ್ಸುತ್ತೆ ಸುಮಲತಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಬಳಿ ಹೋಗಿದ್ದರು. ಅವ್ರ ಬಳಿ ಹೋಗಿ ಬಂದ ನಂತರ ಸ್ವಲ್ಪ ಮಟ್ಟಿಗೆ ಅವರ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ. ಅದರ ಅರ್ಥ ಮಾತುಕತೆ ಮುಗಿದು ಬಿಟ್ಟಿದೆ, ಎಲ್ಲವೂ ಆಗಿಬಿಟ್ಟಿದೆ ಅಂತಕ್ಕಂಥದ್ದಿಲ್ಲ. ಆದರೆ ಪಾಸಿಟಿವ್ ಮಂಡ್ಯವನ್ನು ಜೆ ಡಿ ಎಸ್ಗೆ ಕೊಡೋಲ್ಲ ಅಂತಕ್ಕಂಥದ್ದು ಈ ಫಸ್ಟ್ ಟೈಮ್ ಏನು ಚರ್ಚೆ ನಡೆದಿತ್ತಲ್ಲ ಕುಮಾರಸ್ವಾಮಿ ಮತ್ತು ಅಮಿತ್ ಶಾ ಮಧ್ಯೆ, ಆ ಚರ್ಚೆಯಲ್ಲೇ ಅಮಿತ್ ಶಾ ಕುಮಾರಸ್ವಾಮಿಗೆ ಹೇಳಿದರು, ಮಂಡ್ಯದ ಬಗ್ಗೆ ಈಗಲೇ ಏನು ನಿರ್ಣಯ ತೆಗೆದುಕೊಳ್ಳೋದು ಬೇಡ, ಮಂಡ್ಯದ ಬಗ್ಗೆ ಆಮೇಲೆ. ಯಾಕಂದರೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಸುಮಲತಾ ಅವರು ಜೆ ಪಿ ನಡ್ಡಾ ಬಳಿ ಹೋಗಿದ್ದರು. ಅವರೇನು ಬಿ ಜೆ ಪಿ ಜಾಯ್ನ್ ಬಿ ಜೆ ಪಿಯನ್ನು ಅವ್ರ ಬೆಂಬಲಿಗರು ಜಾಯ್ನ್ ಆದರು, ಅವ್ರು ಅಧಿಕೃತವಾಗಿ ಆಗಲಿಲ್ಲ, ಯಾಕಂದರೆ ಅವರು ಪಕ್ಷೇತರ ಸದಸ್ಯರು. ಆಗ ನಡ್ಡಾ ಅವರಿಗೆ ಸುಮಲತಾ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಮುಂದೇನು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನನ್ನ ಕೈ ಹಿಡಿಬೇಕು ನೀವು ಅಂತ, ವಿ ವಿಲ್ ಟೇಕ್ ಕೇರ್ ಆಫ್ ಇಟ್ ಅಂತ ನಡ್ಡಾ ಆಗ ಹೇಳಿರ್ತಾರಂತೆ. ಇದನ್ನು ಸುಮಲತಾ ಸ್ವತಃ ಹೇಳಿದರು. ಯಾಕಂದರೆ ಕಾಂಗ್ರೆಸ್ ಬಾಗಿಲು ತರಲಿಕ್ಕೆ ತಯಾರಿಲ್ಲ ಎಂದಾಗ ಸುಮಲತಾ ಬಿ ಜೆ ಪಿಗೆ ಹೋಗಿದ್ರು. ಈಗ ಲೋಕಸಭಾ ಚುನಾವಣೆ ಬಂದಿದೆ, ಸುಮಲತಾ ಅವರ ಕಾನ್ಫಿಡೆನ್ಸನ್ನು ಗಮನಿಸ್ತಾ ಇದ್ದರೆ ನೋಡಿ, ಅವರೇನು ಪಕ್ಷೇತರ ಸದಸ್ಯರಾಗಿ ಸ್ಪರ್ಧಿಸಲ್ಲ. ವೆನ್ ಬಿ ಜೆ ಪಿ ಜೆ ಡಿ ಎಸ್ಸು ಕ್ಯಾಂಡಿಡೇಟ್ ಹಾಕಿ, ಕಾಂಗ್ರೆಸ್ಸು ಕ್ಯಾಂಡಿಡೇಟ್ ಹಾಕಿ ಪಕ್ಷೇತರರಾಗಿ ನಿಂತರೆ ಸುಮಲತಾಗೆ ಒಂದು ಟ್ರ್ಯಾಕ್ಷನ್ ಸಿಗುತ್ತೆ ಅಂತಲ್ಲ. ಕಳೆದ ಬಾರಿ ಯಾಕೆ ಟ್ರ್ಯಾಕ್ಷನ್ ಸಿಕ್ಕಿತ್ತು ಅಂದರೆ ಬಿ ಜೆ ಪಿ ಕ್ಯಾಂಡಿಡೇಟ್ ಹಾಕಿರಲಿಲ್ಲ, ಕಾಂಗ್ರೆಸ್ ಒಳಗಿಂದೊಳಗೆ ಸಪೋರ್ಟ್ ಮಾಡಿತ್ತು. ಬರೀ ಜೆ ಡಿ ಎಸ್ ಆ ಚುನಾವಣೆಯನ್ನು ನಿಖಿಲ್ ಕುಮಾರಸ್ವಾಮಿ ಎದುರಿಸಿದ್ರು. ಮುಖ್ಯಮಂತ್ರಿ ಮಗನನ್ನು ಸೋಲಿಸಿದರೆ ಒಂದು ರಾಜಕಾರಣದ ವಿಂಡೋ ಓಪನ್ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಕಾಂಗ್ರೆಸ್ನವರು ಕೂಡ ಅವರನ್ನು ಸೋಲಿಸುವ ಪ್ರಯತ್ನ ಮಾಡಿದರು. ಈ ಬಾರಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗುತ್ತೆ, ಯಾಕಂದರೆ ರಾಜ್ಯ ಸರ್ಕಾರ ಇದೆ, ಕಾಂಗ್ರೆಸ್ನ ಶಾಸಕರಿದ್ದಾರೆ. ಬಿ ಜೆ ಪಿ ಜೆ ಡಿ ಎಸ್ ಕ್ಯಾಂಡಿಡೇಟ್ ಕೂಡ, ಅಂದರೆ ಸುಮಲತಾ ಅಲ್ಲ ಬೇರೆಯವರು ಅಂತ ಪ್ರಶ್ನೆ ಬಂದಾಗ ಸುಮಲತಾ ಬರೀ ಪಕ್ಷೇತರರಾಗಿ ನಿಂತರೆ ಲಾಭ ಇಲ್ಲ. ಹೀಗಾಗಿ ಸುಮಲತಾ ಗಟ್ಟಿ ಶಬ್ದಗಳಲ್ಲಿ ಹೇಳ್ತಾ ಇರೋದೇನು, ನಾನು ಬಿ ಜೆ ಪಿಯ ಕ್ಯಾಂಡಿಡೇಟ್ ಆಗ್ತೇನೆ. ಬಿ ಜೆ ಪಿಯ ಕ್ಯಾಂಡಿಡೇಟ್ ಅಂದರೆ ಏನು, ಅಲ್ಲಿ ಜೆ ಡಿ ಎಸ್ ನಿಲ್ಬಾರ್ದು, ಕರೆಕ್ಟ್ ಅಲ್ವಾ?
ನಾನು BJP ಟಿಕೆಟ್ ಮೇಲೆ ಮೊದಲ ಬಾರಿ ಮಂಡ್ಯದಲ್ಲಿ ಸಂಸದೆಯಾಗಿ ಆಯ್ಕೆಯಾಗಿ ಬರ್ತೀನಿ ಅಂತ ಸುಲಭ ಇಲ್ಲ ಅದು. ಅಂದರೆ BJPಯಲ್ಲಿ 1,70,000 1,80,000 ಓಟಿವೆ. BJPಯ ಚಿಹ್ನೆಯ ಮೇಲೆ ಮಂಡ್ಯದಲ್ಲಿ ಇವತ್ತಿವರೆಗೆ ಯಾರೂ ಕೂಡ ಆರಿಸಿ ಬಂದಿಲ್ಲ ಲೋಕಸಭೆಯಲ್ಲಿ. ಆ ಕಾರಣದಿಂದ ಇದು ಸುಲಭ ಇಲ್ಲ. ಆದರೆ ಸುಮಲತಾ ಪ್ರಯತ್ನ ಮಾಡ್ತಾ ಇದ್ದಾರೆ, JDSಗೆ ನೀವು ಬೇರೆ ಸೀಟ್ ಕೊಡಿ, ಮಂಡ್ಯ ನಾನೇ ನಿಲ್ತೀನಿ ಅಂತಕ್ಕಂಥದ್ದನ್ನು ಪಟ್ಟು ಹಿಡಿದು ಸುಮಲತಾ ಕೇಳ್ತಾ ಇದ್ದಾರೆ. ಇದು ಹೇಗೆ ಮುಂದಿನ ರಾಜಕಾರಣದಲ್ಲಿ ಆಗುತ್ತೆ? ಕುಮಾರಸ್ವಾಮಿ ದೇವೇಗೌಡರು ಒಪ್ಕೋತಾರ? ಸುಮಲತಾ ನಿಂತರೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ JDS ಕೇಡರ್ ಬಂದು ಸುಮಲತಾಗೆ ಸಹಾಯ ಮಾಡುತ್ತಾ? ಈ ಪ್ರಶ್ನೆಗಳು ಇವೆ. ಕಳೆದ ಬಾರಿ ಕಾಂಗ್ರೆಸ್ ಮತ್ತು JDS ಒಟ್ಟಿಗೆ ಹೋಗಿದ್ವು, ಒಳಏಟುಗಳೇನೇನಿದ್ವೋ ಅದೆಲ್ಲರಿಗೂ ಗೊತ್ತಿರುವಂಥದ್ದು. ಬಟ್ ಇಲ್ಲಿ BJP ಮತ್ತು JDS ಒಟ್ಟಿಗೆ ಹೋಗ್ತಾ ಇರೋದು, JDS ಸಪೋರ್ಟ್ ಮಾಡುತ್ತಾ ಸುಮಲತಾ ಅವ್ರನ್ನ, JDS ಕಾರ್ಯಕರ್ತರು? ಅದೇ ದಟ್ ಇಸ್ ದ ಬಿಗರ್ ಕ್ವಶನ್. ಆ್ಯಂಡ್ ಕಾಂಗ್ರೆಸ್ನಿಂದ ಯಾರನ್ನ ನಿಲ್ಲಿಸಿದ್ರೆ ಟಫ್ ಫೈಟ್ ಆಗ್ಬೋದು ಪ್ರಶಾಂತ್? ಅಲ್ಲ, ಈಗಂತರೂ ಅವರು ಯಾರೋ ಚಂದ್ರು ಅನ್ನೋರ ಹೆಸರು ಕೇಳಿ ಬರ್ತಾ ಇದೆ. ಅದು ಮುಂದಿನ ದಿನಗಳಲ್ಲಿ ಸುಮಲತಾ ಪ್ರಶ್ನೆ ನಿರ್ಧಾರ ಆದ ಮೇಲೆ ಕಾಂಗ್ರೆಸ್ ನಿರ್ಣಯವನ್ನು ತೆಗೆದುಕೊಳ್ಬೋದು ಅನ್ಸುತ್ತೆ. ಯಾಕಂದರೆ ಸುಮಲತಾ ಎದುರು ಯಾರಾದರೂ ಒಬ್ಬರು ಸುಮಲತಾಗೆ BJP ಟಿಕೆಟ್ ಕೊಟ್ಟು JDS ಒಪ್ಪಿದ್ರೆ, ನಾನು ಪ್ರಪಂಚದಲ್ಲೇ ಹೇಳ್ತಾ ಇದ್ದೀನಿ, ದೆನ್ ಕಾಂಗ್ರೆಸ್ ನೀಡ್ಸ್ ಎ ಸ್ಟ್ರಾಂಗರ್ ಕ್ಯಾಂಡಿಡೇಟ್, ವಿಸಿಬಲ್ ಕ್ಯಾಂಡಿಡೇಟ್. ಮಂಡ್ಯದ ಜಿಲ್ಲೆಯ ಅಷ್ಟೂ ಕ್ಷೇತ್ರಗಳಲ್ಲಿ ಪರಿಚಯ ಇರುವ, ಗುರುತು ಹಿಡಿಯುವ, ಒಕ್ಕಲಿಗರ ಸ್ವಾಭಿಮಾನದ ಪ್ರಶ್ನೆಗಳನ್ನು ಮುಂದಿಡ್ತಕ್ಕಂಥ ಒಂದು ಕ್ಯಾಂಡಿಡೇಟ್ ಕಾಂಗ್ರೆಸ್ಗೆ ಬೇಕಾಗತ್ತೆ. ಅಂದ್ರಷ್ಟೇ ಸುಮಲತಾ ಅವರನ್ನು ಅಲ್ಲಿ ಟೇಕ್ ಆನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಕಾಂಗ್ರೆಸ್ಗೂ ಕೂಡ. ಈಗ ಕಾಂಗ್ರೆಸ್ ಒಬ್ಬರ ಹೆಸರನ್ನು ಹೇಳ್ತಾ ಇದೆ, ಚಂದ್ರು ಅಂತ ಅವ್ರನ್ನ ಕರೀತಾರೆ. ತುಂಬ ಪೊಲಿಟಿಕಲ್ ಅಲ್ಲ, ನಾನ್ ಪೊಲಿಟಿಕಲ್ ವ್ಯಕ್ತಿ, ಬಟ್ ಅವರ ಹೆಸರನ್ನು ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನೋಡ್ಬೇಕು, ಯಾರಾದರೂ ವೈದ್ಯರನ್ನು ಆ ರೀತಿ ಕೆಲವೊಂದು ಸಲ ಕರ್ಕೊಂಡು ಬರಲಾಗತ್ತೆ ಕೊನೆಯ ಮೂಮೆಂಟಲ್ಲಿ. ಕಾಂಗ್ರೆಸ್ ಕೂಡ ಕಾಯ್ತಾ ಇದೆ, ಇವ್ರದ್ದು ಫಸ್ಟ್ ಸೆಟ್ಲ್ ಆಗಲಿ, ಆಮೇಲೆ ನಮ್ಮ ಕ್ಯಾಂಡಿಡೇಟ್ ನೋಡೋಣ ಅಂತ. ಯಾಕಂದರೆ ಕಾಂಗ್ರೆಸ್ಗೆ ಶಾಸಕರ ಶಕ್ತಿ ಇದೆ. ಆಮೇಲೆ ಮಂಡ್ಯ ವಿಧಾನಸಭೆಯಲ್ಲೊಂದು ಲೋಕಸಭೆಯಲ್ಲೊಂದು ಅನ್ನುವ ಜಾಯಮಾನದ ಜಿಲ್ಲೆ ಅಲ್ಲ. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಧಾರವಾಡ, ಬಾಗಲಕೋಟೆ, ಇದು ವಿಧಾನಸಭೆಯಲ್ಲಿ ಒಂದು ಪ್ಯಾಟರ್ನ್ ಇರುತ್ತೆ, ಲೋಕಸಭೆಯಲ್ಲಿ ಮಂಡ್ಯ ಆ ಪ್ಯಾಟರ್ನಲ್ಲಿ ಬರುವ ಜಿಲ್ಲೆ ಅಲ್ಲ. ಆ ಕಾರಣದಿಂದ ಕಾಂಗ್ರೆಸ್ಗೂ ಕೂಡ ಮಂಡ್ಯವನ್ನು ಗೆಲ್ಲುವ ಒಂದು ಆಶಾವಾದ ಇದೆ. ಮತ್ತು ಹೋದ ಸಲ ಸುಮಲತಾಗೆ ಏನೊಂದು ಎಜ್ಜಿತ್ತು, ಒಂದು ನಾವೆಲ್ಟಿ ಫ್ಯಾಕ್ಟರ್ ಅಂತ ಅದನ್ನು ಕರೀತಾರೆ. ಅಂದರೆ ಹೊಸಬರಾಗಿ ಬಂದಾಗ, ಅಂಬರೀಷ್ ಅವರ ಧರ್ಮಪತ್ನಿ ಅಂಬರೀಷ್ ತೀರ್ಕೊಂಡಿದ್ರು ಮೊನ್ನೆ, ಅವ್ರು ಬಂದು ನಿಲ್ತಾ ಇದ್ದಾರೆ, ಇವ್ರು ಬಾಯಿಗೆ ಬಂದಂತೆ ಮಾತಾಡ್ತಿದ್ದಾರೆ, ಒಬ್ಬಳು ಮಹಿಳೆಗೆ ಈ ರೀತಿ ಮಾತಾಡಬೇಕಾ, ಇವೆಲ್ಲ ಪ್ರಶ್ನೆಗಳ ಮೇಲೆ ಚುನಾವಣೆ ನಡೆದಿತ್ತು. ಇಟ್ ವಾಸ್ ಎಮೋಷನಲ್ ಕೈಂಡ್ ಆಫ್ ಥಿಂಗ್. ಬಟ್ ಈ ಬಾರಿ ಅವ್ರಿಗೂ ಒಂದು ಆ್ಯಂಟಿ ಇನ್ಕಂಬನ್ಸಿ ಇರುತ್ತೆ. ಪ್ರತಿಯೊಬ್ಬನಿಗೂ ಒಂದು 5 ವರ್ಷ ಅಧಿಕಾರದಲ್ಲಿದ್ಮೇಲೆ ಒಂದು ಆ್ಯಂಟಿ ಇನ್ಕಂಬನ್ಸಿ ಇರುತ್ತೆ. ಅವ್ರು ಹೇಗೆ ಎತ್ತ ಅಂತ ಕಾರ್ಯಕರ್ತರಿಗೆ ಗೊತ್ತಾಗತ್ತೆ. ಹಾಗಾಗಿ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ನಲ್ಲೇ ಮಂಡ್ಯದ ಚುನಾವಣೆ ಈ ಬಾರಿ ನಡೆಯುತ್ತೆ ಅಂತ ಅನ್ಸುತ್ತೆ ನನಗೆ. ತುಂಬ ಅಂದರೆ ನಿಮಗೆ ಸುಮಲತಾಗೆ ಟಿಕೆಟ್ ಕೊಟ್ಟರೂ ಕೂಡ ತುಂಬ ನಾವೆಲ್ಟಿ ಫ್ಯಾಕ್ಟರ್ ಮೇಲೆ ಏನು ಚುನಾವಣೆ ನಡೆಯುತ್ತೆ. ವಿಲ್ ಬಿ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್. ಎಸ್ ಒಂದು ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.